ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂದರೆ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಡುವಂತಹ ಇಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಬೋರ್ಡ್ ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋದಲ್ಲಿರುವಂಥ ಎಲ್ಲ ಕ್ವಶನ್ಸ್ಗಳನ್ನು ನೀವು ಸ್ಟಡಿ ಮಾಡಿ ಮನನ ಮಾಡ್ಕೊಂಡು ಹೋದರೆ ಸಾಕು, ಆರಾಮಾಗಿ ನೀವು ರ್ಯಾಂಕ್ ಬಂದೇ ಬರ್ತೀರಾ. ನೋಡಿ, 8 ಮಾರ್ಕ್ಸ್ ಇಂಪಾರ್ಟೆಂಟ್, 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗ್ತೇನೆ. ಫಸ್ಟ್ ಒನ್, ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. 4th ಕ್ವಶನ್ಸ್ ಅಂದರೆ ನೋಡಿ, ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಬಿಸ್ನೆಸ್ ಸ್ಟಡಿ ಎಕ್ಸಾಮ್. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್, ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಟು ಬಿ ಬೋತ್ ಆ್ಯನ್ ಆರ್ಟ್ ಆ್ಯಂಡ್ ಸೈನ್ಸ್. ಎಕ್ಸ್ಪ್ಲೇನ್, ಇದೊಂದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ವಾಟ್ ಈಸ್ ಮ್ಯಾನೇಜ್ಮೆಂಟ್? ಡ್ರಾ ದ knee diagram which shows the different levels of management. Explain them with an example. ಇದೊಂದು ಓದ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಸ್ಟಾಪಿಂಗ್ 4 ಕ್ವಶನ್ಸ್, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಎಕ್ಸ್ಪ್ಲೇನ್ ದ ಸ್ಟಾಪಿಂಗ್ ಫೋರ್ಸಸ್, ಇದೊಂದು ಓದ್ಕೊಳ್ಳಿ ಸಾಕು. ನೆಕ್ಸ್ಟ್ ಆ್ಯಂಡ್ ಡೈರೆಕ್ಟಿಂಗ್ 3 ಕ್ವಶನ್ಸ್. ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್. ಎಕ್ಸ್ಪ್ಲೇನ್ ಎನಿ 4 ಫೈನಾನ್ಷಿಯಲ್ ಆ್ಯಂಡ್ 4 ನಾನ್ ಫೈನಾನ್ಷಿಯಲ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಆರ್ಗನೈಸಿಂಗ್ 4 ಕ್ವಶನ್ಸ್, ಇದು ಡಿಫೈನ್ ಆರ್ಗನೈಸಿಂಗ್. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ದ ಆರ್ಗನೈಸಿಂಗ್, ಇದೊಂದು ವಾಟ್ ಈಸ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಮಾರ್ಕೆಟಿಂಗ್ 5 ಕ್ವಶನ್ಸ್, ಇದು 5 ಕ್ವಶನ್ಸ್ ಇದಾವೆ ಮಾರ್ಕೆಟಿಂಗಿಗೆ ಸಂಬಂಧಪಡುವಂಥ. Explain any 8 functions of marketing. It is very important question and it is also you must read. And next, state any 8 differences between, ಇದೊಂದು ಓದ್ಕೊಳ್ಳಿ, ಚೆನ್ನಾಗಿರುತ್ತೆ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ನೋಡಿ. ಎಕ್ಸ್ಪ್ಲೇನ್ ಎನಿ 4 ಫ್ಯೂಚರ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್. ವಾಟ್ ಈಸ್ ದ, ಇದೊಂದು ಇವು 2 ಓದ್ಕೊಳ್ಳಿ ಸಾಕು. ನೆಕ್ಸ್ಟ್ ಬಿಸ್ನೆಸ್ ಎನ್ವೈರ್ಮೆಂಟ್ ವಾಟ್ಸ್ ಕ್ವಶನ್ಸ್, ಓಕೆನಾ. ಇಷ್ಟೆಲ್ಲ ಓದ್ಕೊಳ್ಳಿ ಸಾಕು. ನೆಕ್ಸ್ಟ್ ವಿತ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಕೂಡ ಇಲ್ಲಿ ಕೊಟ್ಟಿದ್ದೇನೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ದ ಫೈನಾನ್ಸ್ ಮಿನಿಸ್ಟರ್ ರೆಡ್ಯೂಸ್ಡ್ ದ ರೆಫೋ ರೇಟ್ ಟು ಓವರ್ಕಮ್, ಇದೊಂದು ಓದ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಟೈಪ್ 2 ಓನ್ಲಿ ಐಡೆಂಟಿಫೈ ದ, ಇದು ಬಿಸ್ನೆಸ್ ಎನ್ವೈರ್ಮೆಂಟ್ ಇದೆ, ಇದೊಂದು ಕೂಡ ಚೆನ್ನಾಗಿ ಓದ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಕಂಟ್ರೋಲಿಂಗ್ ಕ್ವಶನ್ಸ್ 3 ಕ್ವಶನ್ಸ್ ಇದು ನೋಡಿ. ಇಲ್ಲಿ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಇಸ್ ಆ್ಯನ್ ಆರ್ಗನೈಸೇಷನ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ದ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್, ಇವು 2 ಓದ್ಕೊಳ್ಳಿ. ನೆಕ್ಸ್ಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ಬರುತ್ತೆ, ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಎಕ್ಸ್ಪ್ಲೇನ್ ಇನ್ ವೆರಿ ಇಂಪಾರ್ಟೆನ್ಸ್ ಆ್ಯಂಡ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ಬಿಸ್ನೆಸ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಪ್ಲ್ಯಾನಿಂಗ್ 4 ಕ್ವಶನ್ಸ್, ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಎಕ್ಸ್ಪ್ಲೇನ್ ಎನಿ 4 ಫ್ಯೂಚರ್ಸ್ ಆಫ್ ಪ್ಲ್ಯಾನಿಂಗ್. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗ್ ವಿತ್ ಎನಿ 4 ಪಾಯಿಂಟ್ಸ್. ಎಕ್ಸ್ಪ್ಲೇನ್ ವಿತ್ ಫಸ್ಟ್ 4 ಸ್ಟೆಪ್ಸ್ ಆಫ್ ಪ್ಲ್ಯಾನಿಂಗ್ ಪ್ರೊಸೆಸ್, ಇವೆಲ್ಲೂ 6 ಚೆನ್ನಾಗಿ ಓದ್ಕೊಳ್ಳಿ, ಓಕೆನಾ. ಎಕ್ಸ್ಪ್ಲೇನ್ ಎನಿ 4 ಲಿಮಿಟೇಷನ್ ಪ್ಲ್ಯಾನಿಂಗ್. ನೆಕ್ಸ್ಟ್ ಸ್ಟಾಪಿಂಗಿಗೆ ಸಂಬಂಧ ಡೈರೆಕ್ಟ್ ಕ್ವಶನ್ಸ್ ಇವು, ಯಾಕಂದರೆ ನೋಡಿ, ಎಕ್ಸ್ಪ್ಲೇನ್ ಎನಿ 4 ಸೆಲೆಕ್ಷನ್ ಟೆಸ್ಟ್ ಆಫ್ ಎಂಪ್ಲಾಯೀಸ್. ಸ್ಟೇಟ್ ಎನಿ ಬೆನಿಫಿಟ್ಸ್ ಆಫ್ ಟ್ರೈನಿಂಗ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಎಕ್ಸ್ಪ್ಲೇನ್ ದ ಲಿಮಿಟೇಷನ್ ಆಫ್ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್, ಇವೆಲ್ಲವೂ ಕ್ವಶನ್ಸ್ ಓದ್ಕೊಳ್ಳಿ. ಎಕ್ಸ್ಪ್ಲೇನ್ ದ ಮೇನ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಫಸ್ಟ್ 4 ಸ್ಟೆಪ್ಸ್ ಆಫ್ ಸ್ಟಾಪಿಂಗ್ ಪ್ರೊಸೆಸ್, ಎಲ್ಲವೂ ಕೂಡ ಓದ್ಕೊಳ್ಳಿ, ಓಕೆನಾ. ಹಾರ್ಸ್ ಕ್ವಶನ್ಸ್ ಇವು ಎಲ್ಲ, ಓಕೆ. ಯಾರು ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಡುವಂಥ ಕ್ವಶನ್ಸ್ಗಳು ಇದು, ಓಕೆನಾ. ನೆನ್ಪಿಟ್ಟುಕೊಳ್ಳಿ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಇವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹಾರ್ಸ್ ಕ್ವಶನ್ಸ್ ಇವು, ವಿತ್ ಎಲ್ಲ ಆನ್ಸರ್ಸ್ ಕೂಡ ಇದೆ. ಯಾರೂ ಕೂಡ ನೆಗ್ಲೆಕ್ಟ್ ಮಾಡದೆ ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕು. ಮಾರ್ಕೆಟಿಂಗ್ ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ, ಆ್ಯಂಡ್ ಡೆಫಿನೇಷನ್ಸ್ ಆ್ಯಂಡ್ ಮೀನಿಂಗ್ಸ್ ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್